ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸೊ ನೆಕ್ಸ್ಟ್ 4, 13, 22, 31 ಹೇಗಿದೆ ಈ ಡೇಟ್ ಅವರಿಗೆ? ನೋಡಿ, 4 ರಾಹು ತತ್ವದ ದಿನಾಂಕ ಅಂತ ಹೇಳ್ತಾರೆ. ನಂಬರ್ 4 ರಾಹು 4ನೇ ತಾರೀಕಲ್ಲಿ ಯಾರು ಹುಟ್ಟಿದ್ರೆ 13ನೇ ತಾರೀಕು 22, 31 ತುಂಬ ಬ್ಯೂಟಿಫುಲ್ ಡೇ ಅಂತ ಹೇಳುತ್ತೆ. ಆದರೆ ಇದೆಲ್ಲ 50-50 ಅಂತ ಹೇಳುತ್ತೆ. ನೋಡಿ, 4ನೇ ತಾರೀಕು 13, 22, 31 ವಿಜಯ್ ಕೂಡ 22ನೇ ತಾರೀಕಲ್ಲಿ ಹುಟ್ಟಿದರೆ ಮುಂದಿನ ವರ್ಷದ ಖಂಡಿತ ಕೂಡ ವಿರೋಧ ಪಕ್ಷ ಅವ್ರನ್ನ ಅಟ್ಯಾಕ್ ಮಾಡ್ಬೋದು. ಇದನ್ನು ಕೂಡ ಬರೆದಿಟ್ಕೊಳ್ಳಿ. ಅವ್ರು 22ನೇ ತಾರೀಕು ಹುಟ್ಟಿದರೆ ಮುಂದಿನ ವರ್ಷ ಅವ್ರನ್ನ ವಿರೋಧ ಪಕ್ಷ ಅಟ್ಯಾಕ್ ಮಾಡ್ಬೋದು. ಇದು ರಾಹು ಸಂಕೇತ ಆಗುತ್ತೆ. ಈ ಸಂಕೇತಕ್ಕೆ ನೀವು ಮೊದಲಿಗೆ ಹೊಸ ವರ್ಷ ಬಂದಾಗ ಆ ಒಂದು ತಿಂಗಳಲ್ಲಿ ರಾಹು ಗ್ರಹನ ಹೋಗಿ ದರ್ಶನ ಮಾಡಿ ಕುಂಭಕೋಣ. ಆಮೇಲೆ ನಿಮ್ಮೂರಲ್ಲಿರುವಂಥ ನಾಗರಕಲ್ಲಿಗೆ ಹೊಸ ವರ್ಷ ಆ ಒಂದು ವಾರದಲ್ಲಿ ದರ್ಶನ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಇದರದ್ದು ಬಣ್ಣ ಬಂದು ಅತಿ ಹೆಚ್ಚು ಜೇನುತುಪ್ಪದ ಬಣ್ಣ, ಅಂದರೆ ರೆಡ್ ಕಲರ್ಗೆ ಸಂಬಂಧಪಡುತ್ತೆ. ಈ ಡೇಟಲ್ಲಿ ಹುಡ್ತಾರೋ ದುರ್ಗಿ ಅಮ್ಮನವ್ರನ್ನ ಅತಿ ಹೆಚ್ಚು ದರ್ಶನ ಮಾಡಬೇಕಾಗತ್ತೆ. ಹಾಗಾಗಿನೇ ತಮಿಳ್ ವಿಜಯ್ ಭರಣಿ ನಕ್ಷತ್ರದ ದಿವಸ ಅವ್ರಿಗೆ ದಶೆ ನಡೀತಿರೋದು ಶುಕ್ರ ದಶೆ, ರಾಹು ಭಕ್ತಿ. ಭರಣಿ ನಕ್ಷತ್ರದ ಬಂದು ಕೊಲ್ಲೂರು ಮೂಕಾಂಬಿಕೆಯನ್ನು ದರ್ಶನ ಮಾಡ್ಕೊ ಹೋಗಿದ್ದಾರೆ, ಅದು ತುಂಬ ಒಳ್ಳೆಯದು. ಈ ಡೇಟಲ್ಲಿ ಹುಡ್ತಾರೋ ಅಮ್ಮನವ್ರನ್ನ ಅತಿ ಹೆಚ್ಚು ಆರಾಧಿಸಬೇಕಾಗುತ್ತೆ, ತುಂಬ ಪಾಸಿಟಿವ್ನ ಕೊಡ್ತಾ ಹೋಗುತ್ತೆ. ಈ ಡೇಟಲ್ಲಿಗೆ 50-50 ತುಂಬ ಕೆಟ್ಟದ್ದು ಆಗುತ್ತೆ, ಒಳ್ಳೆಯದು ಆಗುತ್ತೆ. 2 ಪಾಯಿಂಟೂ ನೀವು ನೋಡ್ಬೋದು, 2 ಆ್ಯಂಗಲಲ್ಲೂ ನೋಡ್ಬೋದು 100%. ಆದರೆ ಇವರಿಗೆ ಸಿಕ್ಕಾಪಟ್ಟೆ ಲಕ್ ಬರುತ್ತೆ, ಸಿಕ್ಕಾಪಟ್ಟೆ ಡೇಂಜರ್ ಬರುತ್ತೆ. ಯಾವ ತಿಂಗಳಲ್ಲಿ ಲಕ್ ಬರುತ್ತೆ, ಯಾವ ತಿಂಗಳಲ್ಲಿ ಅನ್ಲಕ್ ಆಗುತ್ತೆ, ಅದನ್ನು ನಮ್ಮಲ್ಲೇ ಬಂದು ನೀವು ಬರೆಸ್ಕೋಬೋದು. ಮುಂದಿನ ವರ್ಷದ 12 ತಿಂಗಳದ್ದು ಭವಿಷ್ಯವನ್ನು ನೀವು ಯಾವ್ಯಾವ ಡೇಟಲ್ಲಿ ಹುಟ್ಟಿರ್ತೀರ, ನನ್ನ ಲಕ್ಕು ಯಾವ ತಿಂಗಳಲ್ಲಿದೆ, ನನ್ನ ಅನ್ಲಕ್ ಯಾವ ತಿಂಗಳಲ್ಲಿದೆ ಅನ್ನೋದು ಬರೆಸ್ಕೋಬೋದು. ನಿಮ್ಮ ಲಕ್ಕನ್ನ 2027 ನಮ್ಮಲ್ಲಿ ಈಗಲೇ ಬಂದು ನೀವು ಜಾತಕ ತಗೊಬಂದು ಇಲ್ಲ ನಿಮ್ಮ ಡೇಟ್ ಆಫ್ ಬರ್ತನ್ನು ಕೊಟ್ಟು ಎಲ್ಲ ಡೇಟರ್ಗೂ ಅನ್ವಯಿಸುತ್ತೆ. ಇದನ್ನು ನನ್ನ ಲಕ್ ಯಾವ ತಿಂಗಳಲ್ಲಿದೆ, ನನ್ನ ಲಕ್ ಅನ್ಲಕ್ ಯಾವ ತಿಂಗಳಲ್ಲಿದೆ, ಇದನ್ನೆರಡನ್ನೂ ಕೂಡ ಬರೆಸ್ಕೋಬೇಕಾಗುತ್ತೆ. ಇವ್ರಿಗೆ ತುಂಬ ಆಘಾತಗಳು 50-50 ಆಗುತ್ತೆ. ನೋಡಿ, ಮೊನ್ನೆ 13ನೇ ತಾರೀಕು ಫ್ಲೈಟ್ ಬೀತೆ, ಅದು 50-50, 6 ತಿಂಗಳು ಮುಂಚೆಲ್ಲ ಆಕ್ಟಿವೇಟ್ ಆಗಿತ್ತು, ಅದು 50-50. 100% ಒಂದು ಫ್ಲೈಟ್ ಬೇರೆ 100-200 ಜನ ಸಾಯ್ಬೇಕಾದ್ರೆ 5-6 ಜನ ಸತ್ತಿದ್ದಾರೆ, 50 ಅಷ್ಟೇನಾ ಅನಿಸುತ್ತೆ. ಏನು ಹೇಳಿ, ಅಂದರೆ ಒಂದು ಫ್ಲೈಟ್ ಬೇರೆ 100 ಜನ ಸತ್ತೋಗ್ಬಿಟ್ರೆ 4 ಜನ ಸತ್ತೋದ್ರ, 5 ಜನ ಸತ್ತೋದ್ರ, ಈ ಥರ ಒಂದು ಫೀಲಿಂಗ್. ಏನು ಹೇಳಿ, ಒಂದು ಫ್ಲೈಟ್ ಆದರೆ ಒಂದು 100-200 ಕೋಟಿ ಲಾಸ್ ಆಗೋದು ದೊಡ್ಡದಲ್ಲ. ಆದರೆ 50-50 ಆಗಿರುತ್ತೆ. ಆದರೆ ಮುಂದಿನ ವರ್ಷ 100% ಡೆತ್ ಆಗ್ಬಿಡ್ತಾರೆ. ಅಂದರೆ 100-200 ದೊಡ್ಡ ಸಂಖ್ಯೆಯಲ್ಲ, ದೊಡ್ಡ ಅನಾಹುತ ಆಗುತ್ತೆ. ಇದೆಲ್ಲ ಲಾಜಿಕ್ಕು, ಇದೆಲ್ಲ ನಾನು ಹೇಳೋದೆಲ್ಲ ಸತ್ಯ ಆಗುತ್ತೆ. ನಾನು ಸತ್ಯನೇ ಬಿಟ್ಟೆ ಬೇರೆ ಏನು ಹೇಳಲ್ಲ. ಹಾಗಾಗಿ ಈ ನಂಬರಲ್ಲಿ ನಾನು ಹೇಳಿದ್ದೆಲ್ಲ ನಡೆದಿದ್ದೆ. ಇಲ್ಲಿವರೆಗೆ ಕರ್ನಾಟಕ ಜನ ನನ್ನನ್ನು ಹಾಗೇ ನೋಡಿದ್ದಾರೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿದವ್ರಿಗೆ ಗೊತ್ತು. ಇಲ್ಲಿ ಯಾವುದನ್ನು ಕೂಡ ನಾನು ಕಲಿಯಲ್ಲ, ನನಗೆಲ್ಲವೂ ಭಗವಂತನೇ ಹೇಳ್ಕೊಡ್ತೇನೆ. ಅದನ್ನು ನಿಮಗೆ ಪ್ರೆಡಿಕ್ಷನ್ ಕೊಡ್ತಾಯಿದ್ದೀನಿ. ಮುಂದಿನ ವರ್ಷ ಇನ್ಯಾವ ನಂಬರ್ಸ್ ಗುರುಜಿ? 5, 14, 23 ಇವಾಗ ನೀವು ಹೇಳಿದ್ರಲ್ಲ 6 ತಿಂಗಳು, ಅದು 6 ತಿಂಗಳು ಅಂದರೆ ಈ ಆ ಡೇಟಿಗೆ ಪೂರ್ತಿ ವರ್ಷ ಲಕ್ಕಿ ಅಂತ ಇರಲ್ವಾ ಇವಾಗ? ಓಕೆ, ಮಂತ್ ವೈಸ್ ಚೇಂಜ್ ಆಗ್ತಾ ಇರುತ್ತೆ. ಮಂತಲ್ಲೂ ಚೇಂಜ್ ಆಗುತ್ತೆ ಎನರ್ಜಿ. ಏನು ಹೇಳಿ, ಒಂದೊಂದು ಮಂತಲ್ಲೂ ಕೂಡ ಅವ್ರ ಲಕ್ ಚೇಂಜ್ ಆಗುತ್ತೆ, ಒಂದೊಂದು ಮಂತ್ಲು ಅನ್ಲಕ್ನು ಬರುತ್ತೆ. ಅದನ್ನ ಕರೆಕ್ಟಾಗಿ ನಮ್ಮಲ್ಲಿ ಕೇಳ್ಕೋಬೇಕು. ವರ್ಷಕ್ಕೆ ಒಂದ್ಸರಿ ಹೆಂಗೆ ಇನ್ಸೂರೆನ್ಸ್ ಕಟ್ತಿರೋ ಹಂಗೆ ಇದನ್ನು ಕೇಳಬೇಕು. ಆಮೇಲೆ ನಿಮಗೆ ತುಂಬ ಎನರ್ಜಿ ಬರ್ಬೇಕಂದ್ರೆ ನಮ್ಮಲ್ಲಿ ಸಿಗುವಂಥ ಸ್ಟೋನ್ಗಳನ್ನ ಯೂಸ್ ಮಾಡ್ಬೇಕು. ನಾನೇನು ಸುಮ್ಮನೆ ಹಾಕಿದ್ದೆ, ನಾನು ಸ್ಟೋನ್ ಯೂಸ್ ಮಾಡ್ತಾಯಿದ್ದೀನಿ. ಇನ್ನಲ್ಲಿ ನನಗೆ ಯಾಕೆ ಬೇಕು ಅನ್ಬೋದು. ನಾನು ಮುಂಚೆಲ್ಲ ನಾನು ರುದ್ರಾಕ್ಷಿ ಹಾಕ್ತಿದ್ದೆ, ಈ ನಡುವೆಲ್ಲ ಬಿಟ್ಬಿಟ್ಟೆ. ರುದ್ರಾಕ್ಷಿ, ತುಳಸಿ ಇಷ್ಟು ದಪ್ಪ ಇದ್ದಾವೆ ನನ್ನ ಹತ್ರ. ನಾನು ಇವಾಗ ಬರೀ ಸ್ಟೋನ್, ಮುಂಚೆಲ್ಲ ಸ್ಟೋನ್ ಹಾಕ್ತಿದ್ದೆ. ಇವಾಗ ನಂಗೆ ಎಷ್ಟು ಬೇಕಷ್ಟು ಹಾಕ್ತೇನೆ, ಜಾಸ್ತಿ ಊಟ ಮಾಡೋಕ್ಕೆ ಹೋಗಲ್ಲ. ಏನು ಹೇಳಿ, ಮುಂಚೆ ಈಗ ಒಬ್ಬನಿಗೆ ಶುಗರ್ ಬಂದ್ಬಿಟ್ರೆ ಇಷ್ಟು ಊಟ ಮಾಡ್ತಾನ, ಲಿಮಿಟಲ್ಲಿ ಇರ್ತಾನೆ. ಹಾಗೆ ನಮಗೆ ಅಷ್ಟರಲ್ಲಿ ಲಿಮಿಟ್ ಆಗ್ಬಿಟ್ಟಿತ್ತು. ಏನು ಹೇಳಿ, ಅಂದ್ರೆ ಅಷ್ಟೊಂದು ಹೇಳಿ ಇವಾಗ ಇಷ್ಟೇ ಹೇಳೋಣ ಸಾಕು ಅಂತ ಇಷ್ಟು ಲಿಮಿಟ್ ಆಗಿದೆ. ಇಷ್ಟು ವರ್ಷ ಇವಾಗ ಹೊಸ್ತಾಗಿ ಬಂದು ನನಗೆ ಗೊತ್ತಿನ ಮೊದಲು ಜನ ಕೂಗಾಡ್ತಾ ಇರ್ತಾರೆ. ಹೇಳಿ, ನನಗೇನು ನಾನು ರಿಟೈರ್ಡ್ ಆಗೋ ಲೈಫಲ್ಲಿ ಇದ್ದೀನಿ, ಅಷ್ಟರದಿದೆ ಅಷ್ಟು. ಗುರುಜಿ, ಎಲ್ಲ ಪ್ರೊಫೆಷನ್ಗೂ ರಿಟೈರ್ಡ್ ಅಂತ ಇರುತ್ತೆ. ನೀವು ಪ್ರೆಡಿಕ್ಷನ್ ಹೇಳ್ತೀರಾ, ಒಬ್ರು ಲೈಫ್ ಭವಿಷ್ಯ ಹೇಳಿದಾಗ ನಿಮ್ದು ಹೇಗೆ ಅದು ರಿಟೈರ್ಡ್ ಅಂತ ಬರುತ್ತೆ ನಿಮ್ಮ ಲೈಫ್ ಅಂತ? ನೋಡಿ, ಆಲ್ಮೋಸ್ಟ್ ಇದೊಂದು ವರ್ಷ ಅಷ್ಟೇ. ಮುಂದಿನ ವರ್ಷ ನನ್ನ ಮಗಳು ಬಂದ್ಬಿಡ್ತಾಳೆ. ಮುಂದಿನ ವರ್ಷ ಪಕ್ಕ ನನ್ನ ಮಗಳು ಆಲಿಯಾ ಬಿದಾ ಪಕ್ಕ ಪ್ರೆಡಿಕ್ಷನ್. ಮುಂದಿನ ವರ್ಷ ಇಲ್ಲ ನೆಕ್ಸ್ಟ್ ವರ್ಷಕ್ಕೆ ಅವಳು ಬಂದೇ ಬರ್ತಾಳೆ. ಪ್ರೆಡಿಕ್ಷನ್ ನಾನು ಅವ್ರ ಕೈಲಿ ಮಾಡಿಸ್ತೀನಿ. ಹಾಗಾಗಿ 100% ಅದು ನಿಜ ಆಗುತ್ತೆ.